ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GK ವ್ಲಾಗ್ಸ್. ಸಂಡೇ ಇನ್ನೂ ಎದ್ದೇ ಇರಲಿಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಎದ್ದು ಬೇಗ ರೆಡಿಯಾಗು, ಸಂಡೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಲು. ಎಲ್ಲಿಗಪ್ಪ ಅಂತ ಕೇಳಿದ್ರೆ ಹೇಳ್ತೀನಿ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಆಂಜನೇಯಂಗೆ ಒಂದು ನಮಸ್ಕಾರ ಹೊಡ್ಕೊಂಡು ಅಲ್ಲಿಂದ ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ್ಕೆ ಅವಳು ಹೇಳಿದ್ಲು DD ಹಿಲ್ಸ್ ಅಂತ. ಏನು ಸಡನ್ ಪ್ಲಾನು, ದೇವರಾಯನದುರ್ಗಕ್ಕೆ ಹೊರಟಿದ್ದೀವಲ್ವಾ ಅಂತ ಕೇಳಿದ್ಕೆ ನನ್ನ ಕನಸಿನಲ್ಲಿ ದೇವರಾಯನದುರ್ಗಕ್ಕೆ ಹೋಗಿದ್ದೆ, ಸೊ ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ವಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನು, ಅವಳು ಮತ್ತು ಅವ್ರ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಎಲ್ಲ ಕೂಡ ದೇವರಾಯನದುರ್ಗಕ್ಕೆ ಹೊರಟ್ವಿ. ತುಂಬ ದಿನವೇ ಆಗಿತ್ತು ಹೊರಗಡೆ ಹೋಗಿ. ಸರಿ ಆಯಿತು ಹೊರಡೋಣ ಅಂತೇಳಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನೋಡಿದ್ರೆ ಎಲ್ಲರೂ ರೀಲ್ಸು ಫೋಟೋ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲೊಬ್ಳು ನಿದ್ದೆ ಹೊಡ್ಕೊಂಡು ಕೂತಿದ್ಲು. ಇವಳೇ ಇವತ್ತಿನ ನಿದ್ದೆ ಪಾರ್ಟಿ ಅಂದರೆ ಫುಲ್ ಟ್ರಾವೆಲಿಂಗಲ್ಲಿ ನಿದ್ದೆ ಮಾಡೋಳು. ಆ್ಯಂಡ್ ನನ್ನ ಫ್ರೆಂಡ್, ನಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ನಾವು ಹೊರಟ್ವಿ. ಸರಿ ಆಯಿತು ಅಂತ ಹೋಗ್ತಾ ಈ BBMP ಕಸ ಸ್ಮೆಲ್ ಕುಟ್ಕೊಂಡು ಮುಂದೆ ಹೋಗೋಕ್ಕೆ ಜಾಗ ಇಲ್ಲದೆ ಸರಿ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಹಂಗೆ ಮುಂದೆ ಹೋಗ್ಬಿಟ್ವಿ. ಎಷ್ಟೇ ಸ್ಮೆಲ್ ಬರಲಿ, ಏನೇ ಆಗಲಿ, ಯಾರೇ ಡಿಸ್ಟರ್ಬ್ ಮಾಡಲಿ, ಇವ್ರು ಮಾತ್ರ ರೀಲ್ಸ್ ಮಾಡೋದನ್ನ ಸ್ಟಾಪೇ ಮಾಡಲಿಲ್ಲ. ನಾನ್ ಸ್ಟಾಪ್ ರೀಲ್ಸ್ ಮಾಡಿ ವೀಡಿಯೋಸ್ ಮಾಡ್ಕೊಂಡು ಫೋಟೋಸ್ ತೊಗೊಂಡು ಕೂತಿದ್ದು. ಅಲ್ಲಿ ಪಕ್ಕದವಳು ಅವಳು ನಿದ್ದೆ ಮಾಡಿಕೊಂಡೇ ಕೂತಿದ್ಲು, ಪಾಪ ಎದ್ದೊಳ್ಳೆ ಇಲ್ಲ. ಇವನಂತೂ ಗಾಡಿನ ಫುಲ್ ಜೋಶಲ್ಲಿ ಓಡಿಸ್ತಾ ಇದ್ದ. ನಾವೇನಾರು ರೀಲ್ಸ್ ಮಾಡ್ತೀವಿ ಅಂತ ಫೋನ್ ತೆಗೆದ್ರೆ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟು ಫೋನೆಲ್ಲ ಕೆಳಗಡೆ ಬೀಳಿಸ್ಬಿಡ್ತಿದ್ದ ಮಾರಾಯ. ಹಿಂಗೆ ರೀಲ್ಸ್ ಮಾಡೋರನ್ನ ನೋಡಿಕೊಂಡು ನಾನು ಸ್ವಲ್ಪ ಯೂಟ್ಯೂಬ್ ಬ್ಲಾಗಿಗೆ ಆಗುತ್ತೆ ವೀಡಿಯೋಗಳನ್ನ ಅಂತೇಳಿ ವೀಡಿಯೋ ಮಾಡಿಕೊಂಡು ನಾವು ಜಾಲಿಯಾಗಿ ಹ್ಯಾಪಿಯಾಗಿ ಓದಿ. ಇವಳು ಅಂತೂ ರೀಲ್ಸ್ ಮಾಡೋಕ್ಕಿಲ್ಲಿ ಫೋಟೋ ತೆಗಿಯೋಕ್ಕೂ ಕೂಡ ಎದ್ದೊಳ್ಳೆ ಇಲ್ಲ. ನಾನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನವೇ ಆಗಿತ್ತು, ಯಾಕೆಂದರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಫ್ರೀ ಇರಲಿಲ್ಲ. ಹಾಗೆ ಪೋಸ್ಟ್ ಮಾಡೋದಕ್ಕೆ ಯಾವುದು ಕೂಡ ವಿಡಿಯೋ ಇಲ್ಲ, ಹಾಗೆ ಹೊರಗಡೆ ಕೂಡ ನಾನು ಹೋಗಿರಲಿಲ್ಲ. ಸೊ ಸರಿ ಆಯಿತು, ಇದೇ ಚಾನ್ಸ್ ಅಂತ ಹೇಳಿ ಒಂದು ವ್ಲಾಗ್ ಮಾಡಿಕೊಂಡೇ ಬಿಟ್ಟೆ ಸೈಕಲ್ ಗ್ಯಾಪಲ್ಲಿ. ತುಂಬ ಜನ ಕೇಳಿದ್ರು, ಯಾಕೆ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇಲ್ಲ, ಮೊದಲೆಲ್ಲ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೆ, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಅಂತ ಹೇಳಿ. ಬಟ್ ನಾನು ಸ್ಟಾಪ್ ಮಾಡಿಲ್ಲ, ಫ್ರೀ ಇರಲಿಲ್ಲ ಅಷ್ಟೇ. ಇನ್ನು ಮುಂದೆ ನಾನ್ ಸ್ಟಾಪ್ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇದೇ ರೀತಿ ಮುಂಚೆ ಹೇಳಿದ್ದೆ, ಬಟ್ ಆಗಿರಲಿಲ್ಲ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೊಸ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಫೈನಲಿ ನಾವು ದೇವರಾಯನದುರ್ಗ ಎಂಟ್ರೆನ್ಸ್ಗೆ ಬಂದೇ ಬಿಟ್ವಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಸದ್ಯದಲ್ಲೇ ನಾನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ನನ್ನ ಸಿಸ್ಟರ್ ಇಬ್ಬರು ಕೂಡ ಪಾರ್ಟ್ನರ್ ಆಗಿ ಯೂಟ್ಯೂಬ್ ಬ್ಲಾಗ್ಗಳನ್ನ ಮಾಡ್ತಾಯಿದ್ವಿ. ಬಟ್ ಇವಾಗ ಅವಳು ಹೊಸದಾದಂಥ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ. ನನಗೆ ಹೇಗೆ ಸಪೋರ್ಟ್ ಮಾಡಿದರೋ ಅವಳಿಗೂ ಕೂಡ ಹಾಗೆ ಹೋಗಿ ಸಪೋರ್ಟ್ ಮಾಡಿ. ಸುತ್ತಮುತ್ತ ಎಲ್ಲ ನೋಡಿಕೊಂಡು ಫಸ್ಟು ನಾವು ಅಲ್ಲಿಂದ ಹೊರಟಿದ್ದೆ ಬೆಟ್ಟದ ಮೇಲೆ ದೇವಸ್ಥಾನ ನೋಡ್ಕೊಂಡು ಬರೋಣ ಫಸ್ಟು, ಅದಾದಮೇಲೆ ಕೆಳಗಡೆ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ನಾವು ಹೊರಟ್ವಿ. ದೇವರಾಯನದುರ್ಗದಲ್ಲಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಅಂತ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಬೇಕಾದಂಥ ಪೂಜೆ ಸಾಮಾನೆಲ್ಲ ತಗೊಂಡು ಬೆಟ್ಟದ ಮೇಲ್ಗಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ನೋಡಿಕೊಂಡು ನಾವೇ ಸಾಕಾಗಿ ದೇವಸ್ಥಾನ ನೋಡಿದ್ರೆ ಸಾಕಪ್ಪ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಇತ್ತು. ಪೂಜೆ ಸಾಮಾನು ತೊಗೊಂಡು ಹೋಗು ಕೂಡ ಬಿಡ್ತಾ ಇರಲಿಲ್ಲ, ಅಷ್ಟು ಕೋತಿಗಳಿದ್ವು. ಅಲ್ಲಿ ಒಂದು ಕೋತಿ ಮಲ್ಕೊಂಡಿತ್ತು. ಇದೇ ಕೋತಿ ಥರ ನಮ್ಮ ಕಾರಲ್ಲೂ ಕೂಡ ಒಂದು ಕೋತಿ ಮಲಗಿತ್ತು. ಆ ಕೋತಿ ಯಾವುದು ಅಂತ ಗೊತ್ತಾಗಿಲ್ವಾ ಇನ್ನು? ಆ ಕೋತಿ ಇದೆ. ಹಿಂಗೆ ಕೋತಿಗಳನ್ನ ನೋಡಿಕೊಂಡು ಅವ್ರ ಚೇಷ್ಟೆಗಳನ್ನ ನೋಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಅದಕ್ಕೋಸ್ಕರ ದೇವಸ್ಥಾನದ ಹೊರಗಡೆ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಕಲ್ಯಾಣಿ ಹತ್ರ ಹೋದ್ವಿ. ಆ ಕಲ್ಯಾಣಿ ಹತ್ರನೇ ಸ್ವಲ್ಪ ರೈಟ್ ಸೈಡಲ್ಲಿ ನಮಗೆ ಒಂದು ಆಂಜನೇಯ ಟೆಂಪಲ್ ಇದೆ. ಅದು ತುಂಬ ಪುಟ್ಟದಾಗಿದೆ, ಅದು ತುಂಬಾ ಚೆನ್ನಾಗಿತ್ತು ಆಂಜನೇಯ ಟೆಂಪಲ್. ಬೆಟ್ಟದ ಮೇಲ್ಗಡೆಯಿಂದ ನೋಡೋದಕ್ಕೆ ವ್ಯೂ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬೆಟ್ಟದ ಮೇಲ್ಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ದೇವಸ್ಥಾನ ಸಿಕ್ತು. ಆ ದೇವಸ್ಥಾನಕ್ಕೂ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಬೆಟ್ಟದ ಕೆಳಗಡೆ ಇಳಿದ್ವಿ. ಬೆಟ್ಟದ ಕೆಳಗಡೆ ಇಳಿದು ಅಲ್ಲೇ ಸ್ವಲ್ಪ ತಿಂಡಿಗಳನ್ನ ತಿಂದ್ಕೊಂಡು ಅಲ್ಲಿಂದ ನಾವು ಕಾರ್ ನಿಲ್ಲಿಸಿರೋ ಜಾಗಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಸುಸ್ತಾಗಿತ್ತು. ಬೆಟ್ಟ ಹತ್ತಿ ವ್ಯೂ ಎಲ್ಲ ನೋಡಿಕೊಂಡು ಆರಾಮ್ಸೆ ಮಾವಿನಕಾಯಿ ತಿಂದ್ಕೊಂಡು ಕೂತಿದ್ದೆ ನಾನಂತೂ. ಅಲ್ಲೇ ಎದುರುಗಡೆ ಇವರಂತೂ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ರು ರೀಲ್ಸು ಫೋಟೋ ಅಂತ ಸ್ಟಾರ್ಟ್ ಮಾಡಿ ರೀಲ್ಸು ಫೋಟೋಸು ಎಲ್ಲ ತಗೊಂಡು ಮಾಡಿಕೊಂಡು ಅಲ್ಲಿಂದ ನಾವು ಬೆಟ್ಟದ ಕೆಳಗಡೆ ಹೊರಟ್ವಿ. ಅಲ್ಲಿಂದ ನಾವು ಗಾಡಿ ಯೂ ಟರ್ನ್ ಮಾಡ್ಕೊಂಬರೋಣ ಅಂತ ಬಂದ್ವಿ. ಇವಳು ವಿಂಡೋಯಿಂದ ಹೊರಗಡೆ ಹೋಗಿ ಯೂ ಟರ್ನ್ ಮಾಡೋದಕ್ಕೆ ಹೇಳ್ತಾ ಇದ್ಲು. ಅಲ್ಲಿ ಒಬ್ರನ್ನ ಬಿಟ್ಟು ಬಂದುಬಿಟ್ಟಿದ್ವಿ. ಅವರು ಬಿಟ್ಟೋಗಿದ್ದಾರೆ ಅನ್ನೋ ಬೇಜಾರಿಗಿಂತ ರೀಲ್ಸ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಮತ್ತೆ ಕಾರಲ್ಲಿ ಹತ್ತಿಸ್ಕೊಂಡು ಅಲ್ಲಿಂದ ನಾವು ಬೆಟ್ಟದ ಕೆಳಗಡೆ ಹೋದ್ವಿ. ಇದೇ ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಹತ್ರ ಹೋದ್ವಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದರೆ ಫುಲ್ ಕಾಲೆಲ್ಲ ಸುಡ್ತಾ ಇತ್ತು, ಅಷ್ಟು ಬಿಸಿಲಿತ್ತು ಅವತ್ತು. ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ, ಸೊ ಒಂದು ಕ್ಲಿಪ್ಸ್ ತೊಗೊಂಡು ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಹಾಗೆ ದೇವರಾಯನದುರ್ಗದಿಂದ ಬರ್ತಾ ನಮಗೆ ರೈಟ್ ಸೈಡಲ್ಲಿ ಒಂದು ಚಿಕ್ಕದು ಲೇಕ್ ಇತ್ತು. ಅಲ್ಲಿಂದ ಅಲ್ಲೆಲ್ಲ ಆಟ ಆಡಿಕೊಂಡು ನೀರಲ್ಲೆಲ್ಲ ವೀಡಿಯೋಗಳನ್ನ ಮಾಡಿಕೊಂಡು ನಾವು ತುಂಬ ಮಜಾ ಮಾಡಿದ್ವಿ. ಚೆನ್ನಾಗಿತ್ತು ವ್ಯೂ ಕೂಡ ಅಲ್ಲೂ. ಹಾಗೆ ಎಲ್ಲ ಕಡೆ ಓಡಾಡಿಕೊಂಡು ನೀರಲ್ಲೆಲ್ಲ ಆಟ ಆಡಿಕೊಂಡು ನಾವು ಅಲ್ಲಿಂದ ದೇವರಾಯನದುರ್ಗಕ್ಕೆ ಬಾಯ್ ಬಾಯ್ ಹೇಳ್ತಾ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ಬೇಕಾದ್ರೂ ಇವರು ರೀಲ್ಸ್ ಬಿಡಲಿಲ್ಲ, ರೀಲ್ಸ್ ಮಾಡ್ತಾನೇ ಇದ್ದರು. ಫೈನಲಿ ಫಸ್ಟು ನನ್ನನ್ನು ಮನೆಗೆ ಡ್ರಾಪ್ ಮಾಡಿದ್ರು. ಅದಾದಮೇಲೆ ಅವ್ರವ್ರ ಮನೆಗೆ ಹೊರಟರು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್.